ನೋಡಿ ನನ್ನ ಮಗ ಹೆಂಗೆ ಮಾಡ್ತಾನೆ ನೋಡ್ರಿ ಚಾ ಸಮ ಮಾಡಾಕತ್ತಾನ್ರಿ ಅವ್ರ ಅಪ್ಪರಿಗೆ ಒಂದು ಕೊಡ್ದಾರ್ರೆ ಸರಿ ನಿನಗ ಹಚ್ಚೈತ್ ನಾ ಅಲ್ಲಿ ಹೊಡಿಯಾಕತ್ತೈತಿ ಬಿಡಪ್ಪ ನನಗೆ ಎಷ್ಟಿದೆ. ಹ್ಞೂ ರಾತ್ರಿ ಗುಳಿಗೆ ತೊಗೊಂಡು ಮೊನ್ನೆ ಗುಳಿಗೆ ತೊಗೊಂಡು ಕಡಿಮೆ ಆಗೋದು ನೋಡಿ. ಈ ಕಡೆ ಚಿತ್ರಾನ್ನ ಮಾಡೀನಿ. ನಿನ್ನೆ ಉಳಿದಿದ್ದು ರೈಸ್ನ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ಚಿತ್ರಾನ್ನ ಮಾಡೀವ್ರಿ. ಹಿಂಗೆ ರೀ ಮಿಡಿಲ್ ಕ್ಲಾಸ್ದವ್ರು ಯಾವುದೋ ವೇಸ್ಟ್ ಮಾಡಂಗಿಲ್ಲ ರೀ, ಅದನ್ನೇ ಅಮೃತ ಮಾಡಿ ತಿನ್ನೋದು ರೂಢಿ ನೋಡಿ ನಮ್ಗೆ. ಇದೇನ್ರಿ ನೋಡ್ರಿ ಗೊಂಜಾಳಕಾಯಿ ಇಡಾಕತ್ತಾರೆ, ಬಿಳಿ ಗೊಂಜಾಳ ನೋಡ್ರಿ. ವಾಡುಗಳಿಗೆ ತಿನ್ನಕ್ಕೆ ತೊಗೊಂಬಂದಿದ್ರಿ, ಅವು ಯಾಕೋ ಬಿದಿಸೋದ ನಗ್ಯಾರ. ಒಂದಿನ ಕುದಿಸಿ ತಿಂದೆವು. ಕೋಳಿಗಳಿಗೆ ಹಾಕಿರಿ ಮಸ್ತ್ ಹಾಕೋರಿ, ಇಟ್ಟು ದಮ್ ತಿನ್ನಂಗಿಲ್ಲ ಅವು, ಎಲ್ಲ ತಗೋಗ್ದಾವ ಕೋಳಿ. ಕುಡಿ ಚಾ ಕುಡಿ ಪ್ಲೇಟ್ ನೋಡಿ. ಈ ಕಡೆ ಬ್ಯಾಳಿ ನೆನಾಕಿನ್ರಿ, ಚೆನ್ನಾಗಿ ಬ್ಯಾಳಿ ಪಲ್ಯ ಮಾಡ್ಬೇಕು ಅಂದ್ಕೊಂಡು. ಇನ್ನು ರಾತ್ರಿದು ಬದ್ನಿಕಾಯಿ ಪಲ್ಯ ಐತಿ, ರೊಟ್ಟಿ ಮಾಡಬೇಕು. ಕಡೆ ಒಲಿ ಉರಿಯಾಕತ್ತೈತಿ. ಬಡ ಬಡ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ಬೇಕ್ರಿ. ಆ ಪ್ಲೇಟ್ ತೊಗೊತಮ್ಮ ಹಾಕೊಂಚ. ಟೈಮ 7:30 ಆಗಕ್ಕೆ ಬಂದೈತೆ ನೋಡ್ರಿ. ಎಲ್ಲ ಇದೆಲ್ಲ ಓದಿ ಮುಸ್ರಿ ಓದ ಆಡುಗಳಿಗೆ ಇಡಬೇಕು. ಆಮೇಲೆ ಕಿತ್ತನಿ ಲಂಡ ಓದಿ ಹೊರಗೆ ಹೋಗಿರ. ಬರ್ರಿ ಸ್ನೇಹಿತರೆ, ಚಾ ಕುಡ್ದ ಮತ್ತೆ ಸಿಗ್ತೀವಿ ನೋಡ್ರಿ. ನೋಡಿ ಸ್ನೇಹಿತರೆ, ಅಂಗಡಿ ಬಂದು ಆಡುಗಳ ಕಾಲಂದೆಲ್ಲ ಕಸ ಹೊಡೆದೆ. ಆಂಜನೇಯನ ದರ್ಶನ ಮಾಡ್ಕೊರಿ. ಶನಿವಾರ ದಿನ ಇವತ್ತು ಆಂಜನೇಯನ ದರ್ಶನ ಮಾಡಿಕೊಂಡು ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಆಡುಗಳ ಕಾಲಂದೆಲ್ಲ ಕಸ ಕ್ಲೀನಾಗಿ ಹೊಡೆದೆ ರೀ. ಹುಡುಗ ಒಟ್ಟು ಸ್ವಚ್ಛ ಹೆಂಗೆ ಮಾಡಂಗೇ ಇಲ್ಲರಿ. ಒಟ್ಟು ಕಸ ಹೊಡ್ಕೊಂಡು ಅವಕ್ಕೊಂದು ಸ್ವಲ್ಪ ಮೇವು ಹೋಗೋದು ಮತ್ತು ನೀರು ತುಂಬಿಟ್ಟಿನ್ರೆ. ಈ ಕಡೆ ಬಂದು ಇದು ಅಂಗಡಿ ಕೋಲಿ ಎಲ್ಲ ಕಸ ಹೊಡೆದೆ ರೀ. ಕಸ ಹೊಡಿಗೆ ಇಲ್ಲಿದೆಲ್ಲ ತುಂಬಿ ಚಲ್ದ. ನಿನ್ನೆ ಇವೆರಡು ಬ್ಲೌಸ ಸ್ಟಿಚಿಂಗ್ ಮಾಡಿದ್ದೆ. ನಿನ್ನೆ 2 ಬ್ಲೌಸ್ ಸ್ಟಿಚಿಂಗ್ ಮಾಡಿ, ಇದು ಒಂದು ಸ್ವಲ್ಪ ಅರ್ಧ ಆಗಿತ್ತು ರೀ. ಅರ್ಧ ಅನ್ನೋಕ್ಕೇನ ಇವೆಲ್ಲ ಕಟೋರಿ ಫಾಟ್ ಅದೆಲ್ಲ ಜಾಯಿಂಟ್ ಮಾಡ್ಕೊಂಡು ಇನ್ನು ಹೊಗ್ಸ್ಪಟ್ಟಿ ಕಾಜ್ಪಟ್ಟಿ ಹಚ್ಬೇಕ್ರೆ. ಬ್ಯಾಕ್ ಕೂಡ ರೆಡಿ ಮಾಡ್ಕೊಂಡಿನಿ ರೀ. ಬ್ಯಾಕ್ ಕೂಡ ರೆಡಿ ಮಾಡಿಕೊಂಡು ಅಸ್ತರ ಎಲ್ಲ ಜಾಯಿಂಟ್ ಮಾಡ್ಕೊಂಡಿನ ಸ್ಟಕ್ಸ್ ಇಟ್ಕೋಬೇಕು. ಹಿಂದ್ಗಡೆ ಬೆನ್ಪಟ್ಟಿ ಕೊಡ್ಬೇಕ್ರಿ. ಇದಕ್ಕೆ ತೋಳ ಅಟ್ಯಾಚ್ ಮಾಡ್ಕೊಂಡ್ರೆ ಈ ತೋಳ ಕಂಪ್ಲೀಟ್ ಜಂಪರ ಕಂಪ್ಲೀಟ್ ಆಗ್ತೈತೆ ರೀ. ಈ ಕಡೆ ಇಲ್ಲೆಲ್ಲ ಅಂಗಡಿ ಕಡೆ ನಂಗೆ ಕಸ ಹೊಡಿಗಿ ಎಲ್ಲ ಗೋಳೆ ಮಾಡಿ ಅಲ್ಲಿ ಅದನ್ನೆಲ್ಲ ಕಸ ಸುಡಾಕತ್ತೀನಿ ನೋಡ್ರಿ. ಅಲ್ಲಿ ಇಲ್ಲೆಲ್ಲ ತುಂಬಿಸ್ಬಿಟ್ಟಿದ್ರಿ ಫುಲ್ ಹೊಲಸು. ಹುಳ ಆಗ್ತಾವ್ರಿ ಈ ದಿನಕ್ಕೆ. ಇಲ್ಲಿ ಇರ್ಬಿ ಸಕ್ರೆಗೆಲ್ಲ ಇರಿಬೇಕಿದ್ರಿ. ಮತ್ತು ಸಕ್ರೆ ಮಗ್ಲ ಕಡು ಕೊರೆನ ಸಕ್ರೆನೂ ಇರಿಬಿ ಕಡಿಯೋಕ್ಕಾಗಕತ್ತಾವ್ರಿ. ಇಲ್ಲೆಲ್ಲ ಸ್ವಚ್ಛ ಮಾಡೀನ್ರೆ. ಅಂಗಡಿಯಾಗ ಮಾಲ್ ಅಂತೂ ಏನೂ ಜಾಸ್ತಿ ಇಲ್ಲ ರೀ. ಹಂಗೈತೆ ನೋಡ್ರಿ. ಬೆಳಿಗ್ಗೆ ಟೈಮ್ 9 ಗಂಟೆ ಆಗಕ್ಕೆ ಬಂದೈತೆ ರೀ. ಸಾಲಿ ಕಡೆ ಇನ್ನೂ ಹೋಗಿಲ್ಲ ಹುಡುಗರ್ದು. ಒಂದೊಂದು ಹುಡುಗರು ಅದಾವ್ರಿ ಇನ್ನೂ ಇಲ್ಲೇ. ಅಣ್ಣ ತತ್ತಿ ಹಾಕೊಡೋಲಗಿ ನಮಗ ಯಾಕ್ರಿ? ತತ್ತಿ ಗಾಡಿ ಅವ್ರು ನೋಡ್ರಿ, ತತ್ತಿ ಕೊಡವಲ್ರಿ ಅಂಗಡಿಗೆ. ಕಡೆ ಮಗ್ಲ ಗಿಡ ಹಚ್ಚಿದೀವಿ. ಬ್ಯಾಸ್ಗ್ಯಾಗ ಎಲ್ಲ ಬರೋಲಾಗಿರ್ತಾವ್ರೆ, ಮಳೆಗಾಲದಾಗೆಲ್ಲ ಚಿಗಿತಾವ ನೋಡ್ರಿ. ತತ್ತಿ ಗಾಡಿ ಅವ ತತ್ತಿನ ಕೊಡವಲ್ರಿ. ಯಾಕಂದ್ರೆ ನಾವು ಒಂದೊಂದು ವಾರ ತೊಗೋತೀವಿ, ಒಂದೊಂದು ವಾರ ತೊಗೊಳಂಗಿಲ್ಲ. ಅದಕ್ಕೆ ಅವರು ಕೊಡಂಗಿಲ್ಲ ರೀ. ಹಂಗೆ ಇದು ಯಾವುದೇ ಕೆಲಸ ಮಾಡಕತ್ರು ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೋತಿದ್ರೆ ಇದು ನಡಿತೈತ್ರಿ. ಬಿಟ್ಟು ಅಣ್ಣ ಕೊಡಂಗಿಲ್ಲ ನೋಡ್ರಿ. ಹಾಗೆ ರೀ, ಯಾವ್ದು ಈ ಕೆಲಸ ಆಯಿತು ಯಾವುದೇ ಕೆಲಸ ಆದ್ರೂ ರೀ ಇನ್ನೊಬ್ರು ಬರ್ತಾರೆ ಮಧ್ಯಾಹ್ನ ನೋಡೋಣ್ರಿ. ಶನಿವಾರ ಇವತ್ತು ಇನ್ನೊಂದು ಗಾಡಿ ಬರ್ತೈತ್ರಿ. ಈ ಕಡೆ ಕವಿ ಬರ್ತಾವೆ. ಏನು ಮಾಡ್ತಾಳೋ ಕ್ಲಾಸಿಗೆ. ಅಕ್ಕಿ ಬ್ಲೌಸ್ನ ಅರ್ಧಂಬರ್ಧ ಬಿಟ್ಟು ಹೋಗ್ಯಾರ ಮಣ್ಣಿನ ದಿನ. ಇದೆಲ್ಲ ಸ್ಟಿಚ್ ಮಾಡೋದವ್ರಿ. ಇವತ್ತು ಎಷ್ಟೊತ್ತಿದ್ರು ರೆಡಿ ಮಾಡಬೇಕು ರೀ. ಇದರಿಂದ ಹುಕ್ಸಿನ ಬಾಕ್ಸ್ ತಂದಿದ್ದೆ ನೋಡ್ರಿ ಮೊನ್ನೆ ಬಿಜಾಪುರಕ್ಕೆ ಹೋದಾಗ. ಹೋಲ್ಸೇಲಲ್ಲಿ ತೊಗೋತೀವಿ ರೀ. ಹೊರಗಡೆ ಆದರೆ 85 ರೂಪಾಯಿ ಐತ್ರಿ ಇದ್ರ ರೇಟ. ನಾವು 50 ರೂಪಾಯಿ ಕೊಟ್ಟು ತರ್ತೀನಿ ರೀ ಅದನ್ನು.
ನೋಡಿ ಕೆವಿ ಪಪ್ಸ್ ತೊಳಿಟ್ಟು ಸ್ಟಿಚ್ ಮಾಡಾಕತ್ತಾರಿ. ಇದು ಅತ್ತಿ ತೊಗೊಂಬಂದಾಳ. ಭಾಳ ಲೇಟ್ ಆಯ್ತು ರೀ ಅವತ್ತು. ಅಸ್ತರ ಈ ಥರ ಗುಲಾಬಿ ಕೊಟ್ಟಾರಿ. ಪಪ್ಸ್ ಮಾಡಾಕತ್ತ ನೋಡ್ರಿ ರೆಡಿ. ಪಪ್ಸ್ ಎಲ್ಲ ರೆಡಿ ಮಾಡತ್ತಾಳ. ಈ ಕಡೆ ಸೈಡ್ದು ಜಾಯಿಂಟ್ ಮಾಡಿದರೆ ಇನ್ನೂ ಸ್ವಲ್ಪ ಉಳಿದಿತ್ತು. ಸಂಜೆ ಭಾಳ ಆಯ್ತು ಆಗ ನಾನು ಬಿಟ್ಟು ಹೋಗ್ಯಾರೆ. ಈ ಥರ ಕತ್ರಿ ಯೂಸ್ ಮಾಡ್ತಾರೆ. ಆಕಿ ಎಡಗೈಲೇ ಕಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಎಡಗೈಲೇನ ಕಟಿಂಗ್ ಮಾಡೋದು. ಎಡಗೈಲಿನಾಗ ಕತ್ರಿ ಹಿಡಿದು ನಮಗೆ ಬಲಗೈ ಇದ್ದರೂ ಕೂಡ ಒಂದೊಂದು ಟೈಮ್ದಾಗ ಇದು ಆಗಂಗಿಲ್ಲ ರೀ. ಆದರೆ ಎಡಗೈಲೇ ಕಟ್ ಮಾಡ್ತಾರೆ ಕೆವಿ. ಬರೀ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ರೀ. ನಿನ್ನೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಇನ್ನು ಅಪ್ಲೋಡ್ ಮಾಡೋಕ್ಕೆ ಹಾಕಬೇಕು. ಮನ್ಯಾಗ ಅದು ನಾಷ್ಟ ಅಟ್ಟ ಮಾಡಿ ಬಂದಿಂದೆ. ಏನು ಉಣ್ಣವ್ರ ಇಲ್ಲ ರೀ, ಸುಮ್ಮನೆ ಕಟ್ಟಕ್ಕಾಗ್ತಾವ್ರಿ ರೊಟ್ಟಿ ಕೂಡ. ಅದಕ್ಕೆ ಅಂದ್ಕೊಂಡು ಮಧ್ಯಾಹ್ನ ಏನಾರು ಬಿಸಿದು ಮಾಡ್ರತ್ತ ರೊಟ್ಟಿ ಬ್ಯಾಳಿ ಹಂಗಾದ್ರೆ ನೆನಾಕಿನ. ಅವರು ಹೋದ್ರಿ ನಾಷ್ಟ ಮಾಡಿ ಹೋಗ್ಯಾರ ಗಳಕ್ಕೆ. ನಮ್ಮ ಅರುಣ ಕೂಡ ಅವನು ಅವ್ರ ಅಪ್ಪರಿಗೆ ಒಂದು ಸ್ವಲ್ಪ ಗಾಡಿಗೆ ಡೀಸೆಲ್ ತೊಗೊಂಬಂದು ಕೊಡ್ಲಾಕ್ಕೆ ಹೋಗ್ತೀನಂತೆ ಹೋದ್ರಿ. ಈ ಕಡೆ ಅಂಗಡಿ ಮುಂದಿನ ಭಾಳ ಗಲೀಜು ಆದಂಗೆ ಆಗಿತ್ತು ರೀ. ನನಗೊಂಥರ ಮನ್ಸಿಗೆ ಮಳ ಆದಂಗೆ ಆಗ್ಬಿಡ್ತೈತೆ ರೀ. ಸ್ವಚ್ಛ ಇದ್ರನ ಬೇಸ್ರಿ. ಅದಕ್ಕೆ ಬಂದೆಲ್ಲ ಹಸು ನಂಗೆ ಸ್ವಚ್ಛ ಮಾಡಿದಾರೆ. ಆಡುಗಳ ಕಾಲಾಗೂ ಹುಳ ಆದಂಗೆ ಆಗ್ತಾವ್ರಿ. ಎಲ್ಲ ಮಳೆ ಬತ್ತಂದ್ರೆ ಕಸ ಅಲ್ಲಿದಲ್ಲಿ ಕೂತಂದ್ರೆ ಸೊಳ್ಳೆಗಳು ಆಗ್ತಾವ್ರೆ. ಅದಕ್ಕೆ ಇದನ್ನ ಮೊದಲು ಮನೆಯ ಕೆಲಸ ಇರೋಲ್ಲಕ್ಕ ನೀರು ಕೂಡ ಬಂದಿಲ್ಲ ರೀ. ನಿನ್ನೆಯೂ ಬಟ್ಟೆ ತೊಳೆದು ಹಾಕ್ಬೇಕು, ನೀರೇ ಬಂದಿಲ್ಲ. ನೀರು ಯಾಕೋ ಬರವಲ್ಲು ರೀ. ಮಧ್ಯಾಹ್ನದಾಗ ಇಲ್ಲೇ ಬೋರಿಗಾದ್ರೂ ತಂದು ತೊಳೆದು ಹಾಕ್ತೀನಿ ರೀ. ಅನ್ಕೊಂಬಿಟ್ಟು 5 ಆಗ್ತೈತೆ. ಒಂದು ತಾಸು ಆಯಿತು ಸ್ನೇಹಿತರೆ. ಎಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ರಗಡಾದಂಗೆ ಆಯ್ತು ರೀ. ಎಲ್ಲ ಕಡೆ ಜಾಡ್ ಹುಡುಗೋದು. ಇನ್ನು 20 ಇದು ಅಂಗಡಿದು ಬಟ್ಟೆ ಯಂತ್ರಕೋಲಿ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇಲ್ಲಿ ಎಲ್ಲ ಜಾಡ್ ಹಂಗೆ ಜಾಳ್ಗಟ್ಟದಂಗೆ ಆಗೈತೆ ರೀ. ದೂಸ ಡಸ್ಟ್ ಒಂದು ಆಗಿ ಬರೋಂಗಿಲ್ಲ ರೀ. ನನಗೆ ಭಾಳ ದೂಸ ಹೊಡೆದ್ನಿಂದ್ರೆ ಗಂಟಲು ಕೇರ್ದಂಗೆ ಆಗ್ಬಿಡ್ತೈತೆ ರೀ. ಅದಕ್ಕೆ ಸ್ವಚ್ಛ ಮಾಡಿದೆ ರೀ. ಒಂಥರ ಮಳೆ ಆದಂಗೆ ಆಗೋದು ಕಡಿಮೆ ಆದಂಗೆ ಆಕೈತೆ ರೀ. ಹಸನಿದ್ರೆ ಇರ್ಬೇಕು ರೀ ಮನುಷ್ಯಾಗ. ಬರ್ರಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಅದೊಂದು ಬ್ಲೌಸ್ ಮುಗಿಸಿ ಬಂದು ಒಗ್ಯಾನು ತೊಳೆದು ಹಾಕಿದ್ವಿ. ಈಗ ಬಂದಿತ್ತು ಅದು. ನಾ ಬ್ಯಾಗ್ ತುಂಬಿಸಿದ್ರಿ. ನಾ ಅಲ್ಲೇ ಇದ್ದೆ. ಅವಾಗನ ಬಂದು ಪಲ್ಯ ಮಾಡಿದ್ವಿ. ಪಲ್ಯ ಮಾಡಿ ರೊಟ್ಟಿ ಮಾಡಾಕತ್ತೀನಿ ರೀ. ಈಗ ಜೋಳದ ರೊಟ್ಟಿ ಅವಸರ ಆಗ್ತೈತಿ. ಬಡ ಅಂತೇಳಿ ರೊಟ್ಟಿ ಮಾಡಾಕ್ತೀನಿ ನೋಡ್ರಿ. ಅವನು ಊಟಕ್ಕೆ ಹಚ್ಕೊಂಡ್ರೆ ಏನೇನು ಹಚ್ಕೊಂಡ ತೋರಿಸ್ತಾನ ನೋಡ್ರಿ. ಏನಂತ ಹಾಕೊಂಡಿಪ್ಪ? ಬದ್ನಿಕಾಯಿ ಪಲ್ಯ ಹಾಕೊಂಡ್ರಿ ರಾತ್ರಿ ಅಂದು. ಹಾಗೆ ಬ್ಯಾಳಿದು ಗ್ರೇವಿ ಮಾಡಿದ್ದೀನಿ ರೀ. ಅದನ್ನ ಬ್ಯಾಳಿಗೆ ಹಾಕಿದ್ದು ಅದ್ರಾಗ ಒಂದು ಸ್ವಲ್ಪ ಸೋಯಾಬೀನ್ ಹಾಕಿ ರೊಟ್ಟಿ ಮಾಡಾಕತ್ತಿದ್ರೆ ಅವ್ರ ಅಪ್ಪರಿಗೆ ಬುತ್ತಿ ಕಟ್ಬೇಕ್ರಿ. ಇವತ್ತದ ಊಟ ಮಾಡಿ ಬುತ್ತಿ ಕಟ್ಬೇಕಂತ ರೊಟ್ಟಿ ಆದ್ರೆ ಅವಸರ ಆಕೈತಿ. ಚಪಾತಿನ ಲೇಟ್ ರೀ ನನಗಿನ. ಚಪಾತಿ ಹಿಟ್ಟು ನಾದಿರ್ಬೇಕು. ರಾತ್ರಿ ಊಟಕ್ಕೆ ಮಾಡ್ತೀವಿ. ಚಪಾತಿ ಮಾಡಿದ್ರೆ ಅವಷ್ಟು ಬಾಂಡೆದವ್ರಿನ ಭಾಂಡೆ ತೊಳಿಬೇಕು. ಮತ್ತು ಹೋಗಿ ಎಷ್ಟು ಆಗ್ತಾವೆ ಅಷ್ಟು ಬಟ್ಟೆ ಹೊಲಿಬೇಕು ರೀ. ಬಿಡಾಕ್ ಬರೋದಿಲ್ಲ ರೀ. ಇಷ್ಟು ದಿನ ಬಿಟ್ಟು 15 ದಿನ ಬಿಟ್ಟು ಮನುಷ್ಯಾಗ ಮರ್ಮತ್ ಹಾಕಿದಂಗೆ ಆಗ್ಬಿಟ್ಟೈತ್ರಿ. ಕೆಲಸ ಮಾಡೋಕೆ ಬಿಡಾನ. ಆ ಕಡೆ ಈ ಕಡೆ ಅಡ್ಡಾಡಿದ್ರು ದವಾಖಾನಿ. ಚಪಾತಿ ಇಲ್ಲ ಚಪಾತಿ ಹಾಕು ರಾತ್ರಿ. ನಾ 2 ಚಪಾತಿ ರೊಟ್ಟಿ ಭಾಳ ದೊಡ್ಡ ಮಾಡ್ತೀರಿ ನೀವು ಅಂತೀರಿ. ನಾ ಇನ್ನ ತವಿ ಎಷ್ಟು ತುಂಬತೈತೆ ಅಷ್ಟು ದೊಡ್ಡ ಮಾಡ್ತೀನಿ. ಇಲ್ಲಿ ಗ್ಯಾಸಿನ ಮ್ಯಾಗ ಗುರಿ ಕಡಿಮೆ ಹಾಕಿರ್ತೈತ್ರಲ್ಲ, ಅದಕ್ಕೆ ಸಣ್ಣ ಮಾಡ್ತೀನಿ ರೀ ರೊಟ್ಟಿ. ದೊಡ್ಡ ತೆಳ್ಳಗಾಗಿ ಮಾಡ್ರನ ರೊಟ್ಟಿ ಚಂದ ರೀ. ಸ್ವಲ್ಪ ಮಾಡಾಕತ್ತೀನಿ ರೀ. ಮತ್ತೆ ಹೋಗೋದೈತಿ. ಹೊಟ್ಟೆ ಹಸ್ದೈತ್ರಿ. ಮುಂಜಾನೆ ರೈಸ್ ತಿಂದಿದ್ದು ಅದ್ರ ಮ್ಯಾಗ ಅದಿವ್ರಿ. ಒಂದೇ ಬ್ಲೌಸ್ ಹೊಲ್ದಿನ್ರಿ. ನೋಡಿದ್ರೆ ಎಷ್ಟು ಆಗ್ತಾವ. ಆಡಂತ್ರ ಬಿಡಂಗಿಲ್ಲ ರೀ. ಇವತ್ತು ಆಡಿಕೆ ಮೇವು ಐತ್ರಿ. ಮಾಡಾಕತ್ತಲ್ಲ ಬಿಡ ಬಿಡ ಒಗ್ಯಾನ ಹೋಗಿ ಹಾಕಿದಾರೆ. 2 ದಿನದ ಒಗ್ಯಾನಿದ್ದು. ಯಾರ ಲಾಸ್ಟ್ ಹಾಕಿದ ರೊಟ್ಟಿ ಬೆಳೆದಾಕ್ರೆ ರೊಟ್ಟಿ ಬೇಯಂಗಿಲ್ಲ.
ರೊಟ್ಟಿ ಮಾಡ್ತೀನಿ ನೋಡ್ರಿ ರೊಟ್ಟಿ ಠಾಣೆ ಹೋಗಿ ಬರ್ತಾವ ರೊಟ್ಟಿ ಕೈ ಒತ್ತದ ಬೇಕಾಗ್ತದೆ ಪೂರೆ ಥರ ಹೋಗ್ತಾವ ನೋಡ್ರಿ ರೊಟ್ಟಿ ಗ್ಯಾಸಿನ ಮ್ಯಾಗಿನು ಮತ್ತೇನು ಮಾಡ್ತಾರ್ರಿ ಹೊಳ್ಳಿ ಹೋಗಿ ಹೊಳ್ಳಿ ಹತ್ಕೊಂಡು ಬಿಡ್ತಾರೆ ಹೊಟ್ಟೆ ಹಸ್ದೈತ್ರಿ ಅವನಿಗೆ ಹೋಗಿ ಅಪ್ಪ ಬಿಟ್ಟು ಬಂದ ವಾಪಸ್ ನೀರು ತುಂಬಿದೀವಿ ಕೋಳಿಗೆ ಒಂದಿಟ್ಟು ಮುಚ್ಚ ಹಾಕಿ ಬಂದಾನ್ರಿ ಮತ್ತೀಗ ಎಲ್ಲರಿಗೂ ಕೆಲಸ ಇರ್ತದ ಅವ್ರ ಕೆಲಸ ಹಂಗೆ ಇರತ್ತೈತ್ರೆ ಆದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ತೈತ್ರಿ ಹೊರಗಡೆನೂ ಮಾಡೋದು ಮನ್ಯಾಗೂ ಮಾಡೋದು ಮಧ್ಯಾಹ್ನ ಬಿಸಿಲಾಗ ಸಿಕ್ಕಾಪಟ್ಟೆ ಬೆವ್ರು ಬೆಳಿಗ್ನಾಗ ಮುಂಜಾನೆ ಮಾಡಿದ್ರೆ ಜಟ್ ಕಡಿತಿದ್ರೆ ಬಿಶು ಬಿಶು ತಿನ್ನಲ್ಲ ಅಷ್ಟೇ ಇಲ್ಲೇ ಮಾಡ್ಕೋತ ಕೂತಿಲ್ಲ ಹನ್ನೆರಡು ತನ ಅಡುಗೆ ಕೆಲಸ ಆಗ್ತಿತ್ತು ಮುಂಜಾನೆ ರೊಟ್ಟಿ ಬಾಂಡೆ ರೊಟ್ಟಿ ಪಲ್ಯ ಮನೆಗೆ ಬರತ್ತಿದ್ದಿಲ್ಲ ಮಧ್ಯಾಹ್ನ ಊಟಕ್ಕೆ ಯಾಕೋ ಹಲ್ಲು ಒಂದು ಬರಕತ್ತೈತ್ರಿ ಹಲ್ಲು ಬಡ್ತಿಗೆ ನಾನು ಮುಂಜಾನೆ ರೊಟ್ಟಿ ಮಾಡಿದ್ದಾರೆ ಇಲ್ಲಾಂದ್ರೆ ರೊಟ್ಟಿ ಮಾಡ್ತೀನಿ ಹಲ್ಲು ಹೊಡುತ್ತ ಭಾಳ ಕೆತ್ತಾಳೆ ಮತ್ತು ಬಾಂಡೆ ತೊಳೆದು ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಮಧ್ಯಾಹ್ನ ನನ್ನ ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡೋದಕ್ಕೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು 8:30 ಆಗಕ್ಕೆ ಬಂದೈತೆ ನೋಡಿರಿ ಅಂಗಡಿ ಕದ ಕೂಡ ಹಾಕ್ತಾ ಇದ್ದಾನೆ ರೀ ನಮ್ಮ ಅರುಣ 2 ಬ್ಲೌಸ್ ಸ್ಟಿಚಿಂಗ್ ಅದು ನೋಡಿರಿ ಅದು ಕೂಡ ಕಟೋರಿ ಅದಾವ್ರೆ ಸ್ವಲ್ಪ ಅಸ್ತರ್ ಬ್ಲೌಸ ನಿನ್ನೆ ಪ್ಲೇನ್ ಬ್ಲೌಸ್ನ ಹೊಲಿದಿದ್ದೆ ರೀ ಇವತ್ತು ಆಡ್ಗಳು ಕೂಡ ನಾನು ಬಿಟ್ಟಿಲ್ಲ ಅಂದರು ಕಾಟನ್ದು ಅಸ್ತರ್ ಬ್ಲೌಸ್ ಐತೆ ನೋಡಿರಿ ಅಸ್ತ್ರ ಈ ಥರ ಅಸ್ತ್ರ ಹಾಕೈತ್ರಿ ಬ್ಲ್ಯಾಕ್ ಕಲರ್ ಐತ್ರಿ ಇದು ಬ್ಲೌಸ್ ಬಂದುಬಿಟ್ಟು ಬ್ಲ್ಯಾಕ್ನು ಇಲ್ಲ ಈ ಕಡೆ ಒಂದು ಸ್ವಲ್ಪ ಕಪ್ಪು ಚಾಕ್ಲೇಟ್ ಐತ್ರಿ ಮೊಬೈಲ್ ಇದ್ರೊಳಗೆ ಹಂಗೆ ಕಾಣಕತ್ತೈತ್ರಿ ಅದು ಅಸ್ತರ ಈ ಥರ ಕೊಟ್ಟಾಯ್ತು ನೋಡಿರಿ ಕಟೋರಿ ಇದು ಇವರು ಇನ್ನೂ ಒಂದು ಬ್ಲೌಸ್ ಐತ್ರಿ ಅದು ಒಂದು ಸ್ಟಿಚ್ ಮಾಡಬೇಕು ಒಬ್ಬರು ಕಸ್ಟಮರು ಆಗಿಬಿಡ್ತಾರೆ 2 ಬ್ಲೌಸ್ ಇವೆರಡು ಅದು ನಾಳೆ ಇನ್ನೂ ಒಂದು ಸ್ಟಿಚ್ ಮಾಡಿ ಬೇರೆಯವರು ಇನ್ನೂ 4 ಬ್ಲೌಸ್ ಅದಾವ್ರೆ ಸೋಮವಾರೊಟ್ಟಿಗೆ ಎಷ್ಟೊತ್ತಿದ್ರು ನಾನು ರೆಡಿ ಮಾಡಿ ಕೊಡ್ಬೇಕ್ರಿ ಅವರಿಗೆ ಇದು ಅಂದ್ರಿ ಬೆಳಿಗ್ಗೆ ಇದು ಬ್ಲೌಸ್ನ ಹೊಲಿಯಕತ್ತಿದ್ದೆ ನೋಡ್ರಿ ಇದನ್ನು ಇದು ಮುಗಿಸಿದ್ದೇನೆ ರೀ ಬೆಳಿಗ್ಗೆ ಪೈಪಿಂಗ್ ಮಾಡಿದ್ರಿ ಇವು ಲೇಟ್ ಆಗ್ತಾವೆ ನಾವು ಪಲ್ಟಿ ಹೊಡಿತೀವ್ರಿ ಸಾದಾ ಅವು ಅಂದ್ರೆ ಸ್ವಲ್ಪ ಅವಸರ ಆಗ್ತಿರ್ತಾವೆ ಇದೇನೈತಿ ಪೈಪಿಂಗ್ ಕೊಟ್ಟು ನೋಡ್ರಿ ಈ ಥರ ಚಿಕ್ಕದಾಗಿ ಇದಕ್ಕೂ ಕೂಡ ಹಾಗೆ ಪೈಪಿಂಗ್ ಕೊಟ್ಟು ನೋಡ್ರಿ ನೋಡಿರಿ ಎಷ್ಟು ಚಿಕ್ಕದಾಗಿ ಬರ್ತೈತೆ ಅಷ್ಟು ಚಿಕ್ಕದಾಗಿ ಕೊಡಿದ್ರಿ ಇದು ಕಾಟನ್ ಐತ್ರಿ ಇದೊಂದು ಸ್ವಲ್ಪ ಶೈನಿಂಗ್ ಬ್ಲೌಸ್ ಐತ್ರಲ್ಲ ಇದು ಜರಿತೈತ್ರಿ ಇವೆರಡು ಬ್ಲೌಸ್ನ ರೆಡಿ ಮಾಡಿದೆ ನೋಡ್ರಿ ಮನೆಗೆ ಹೋಗಿ ಮತ್ತೆ ಅಡುಗೆ ಕೆಲಸ ಮಾಡ್ಬೇಕ್ರಿ ಈಗ ಕೆಳಗೆ ಹೋಗ್ತೀನಿ ರೀ ಇನ್ನೂ ಅದಾವ್ರಿ ಹೊಲಿವು ನೀನೇನೈತಿ ಇವೆರಡು ಪ್ಲೇನ್ ಬ್ಲೌಸ್ ಆಗಿತ್ತು ರೀ ಇವು ಜಲ್ದಿ ಆಗ್ತಾವ್ರಿ ಇವು ಕೈ ಹೊಲಿಗೆ ಮಾಡ್ಬೇಕು ಇದಕ್ಕೆ ಹುಕ್ಸ್ ಮಾಡಬೇಕು ಹುಕ್ಸ್ ಮನಿ ರೆಡಿ ಹುಕ್ಸ್ ಮಾಡೋದೈತ್ರಿ ಇವಕ್ಕೆ ರೆಡಿ ಹುಕ್ಸ್ ಮನಿ ಮಷಿನ್ ಮೇಲ್ಗಡೆ ಇಲ್ಲ ರೀ ನೋಡ್ಬೇಕಾದ್ರೆ ಕೈಲೇನ ಹುಕ್ಸ್ ಮನಿ ಮಾಡೋದೈತಿ ಕೈಲೇ ಹುಕ್ಸ್ ಮನಿ ಮಾಡೋದೈತ್ರಿ ಇವಕ್ಕೆ ಅಲ್ಲಿ ಐತೆ ನೋಡ್ರಿ ಇನ್ನೂ ಒಂದು ಬ್ಲೌಸ್ ಐತೆ ಅವ್ರದ್ದು ಇದು ಉಳಿದಿರೋ ಬಟ್ಟೆ ಐತ್ರಿ ಇದು ಕೊರಿಯರ್ ಬಂದೈತೆ ನೋಡಪ್ಪ ಅಪ್ಪ ಇವ್ರದ್ದು ಬಿಜ್ರಿಗೆ ತಗೊಳ್ ಕೊಟ್ಟು ಹೋಗ್ಯಾರ ಬರ್ರಿ ಮನೆಗೆ ಹೋಗ್ತೀನಿ ರೀ ನಾ ಗಪ್ ಒಂದು ಸ್ವಲ್ಪ ಗಪ್ ಇವೆರಡು ಬ್ಲೌಸ್ ಫೋಟೋ ಹೊಡಿತೇನೆ ಗಪ್ ಕ್ಯಾಮ್ರಾ ಕ್ಲಿಯರ್ ಇದ್ರೆ ಏನಾಯ್ತಪ್ಪ ನೋಡಿ ಹೆಂಗೆ ಮಾಡ್ತಾ ನೋಡ್ರಿ ನನ್ನ ಮಗ ನಾಟಕ ಮಾಡ್ತೇನೆ ರೀ ನಾಟಕ ಕೊಟ್ಟೆವ್ ನಕ್ರ ಬರ್ರಿ ಮತ್ತು ತೆಗೆದಿಡ್ಬೇಕ್ರಿ ಇವನ್ನೆಲ್ಲ
ಇದು ಜಲ್ದಿನ ಮುಗಿತಿತ್ರಿ. ಒಬ್ಬರು ಅಂಟಿಯಾರು ಬಂದ್ರಿ, ಅವರು ಪ್ರಕಾರ ಇದು ಆಗ್ಯಾವ ಹೇಳಿ ಲೂಸ್ ಕೆಳಕ್ಕೆ ಭಾಳ ಆಗ್ಯಾವ ಹೇಳಿ ಹಿಡ್ಸಕ್ಕೆ ಬಂದ್ರು ನೋಡ್ರಿ ಅವರು. ಅದು ಲೇಟ್ ಆಯ್ತು. ಇದು ಒಂದು ಐತ್ರಿ ಅವ್ರದ್ದು ಬ್ಲೌಸ. ಇದು ಒಂದು ಆದ್ರೆ ಇವೆರಡು ಒಬ್ಬರು ಕಸ್ಟಮರು ಮುಗಿತಾರೆ. ಇವುದ್ರೊಳಗೆ 5 ಬ್ಲೌಸ್ ಅದಾವ್ರಿ. ಇವು ನಾಳೆ ಎಷ್ಟೊತ್ತಿದ್ರು ಮುಗಿಸಬೇಕ್ರಿ, ಸೋಮವಾರ ಹೋಗಿ ಕೊಟ್ಟು ಬರಬೇಕೇನು. ಇದು ಒಂದು ರೆಡಿ ಐತ್ರಿ ಈಗ ನೋಡಿ. ಇದು ಒಂದು, ಇವೆರಡು ಅದಾವ್ರಿ ಪ್ಲೇನ್ ಬ್ಲೌಸ್ ಅದಾವ ಇವೆರಡು. ಇದು ಒಂದು ಅಸ್ತರ್ ಬ್ಲೌಸ್ ಐತ್ರಿ. ಇದು ಒಂದು ಅಸ್ತರ್. ಇವು 4 ಹೊಲಿಬೇಕು, 4 ಅದು ಒಂದು 5 ಬ್ಲೌಸ ರೆಡಿ ಮಾಡಿ ಇಡ್ಬೇಕು ನೋಡಿ. ಇವೊಂದು ಸ್ವಲ್ಪ ಜಲ್ದಿ ಆಗ್ತವ್ರೆ. ಮೊಬೈಲ್ ಬೀಳಾಗ್ತೈತೆ ಕೈ ಅಂತ. ಇವೊಂದು ಸ್ವಲ್ಪ ಜಲ್ದಿ ಆಗ್ತಾರೆ. ಇವೇ ಅಸ್ತರ್ದುನ ಸ್ವಲ್ಪ ಜರಿತಾವ್ರಿ, ಭಾಳ ಜರಿ ಇದು ಅಂದ್ರೆ. ಇದು ನೋಡಿ ರೆಡಿ ಪೈಪಿಂಗ. ಹೆಂಗೈತೆ ನೋಡಿ. ಈ ಥರ ರೆಡಿಮೇಡ್ ಪೈಪಿಂಗ ಕೊಟ್ಟೈತೆ ನೋಡ್ರಿ. ಇದಕ್ಕೆ ರೆಡಿಮೇಡ್ ಪೈಪಿಂಗ್. ಇದು ಹಾಕಪ್ಪ ಅಂಗಡಿ. ಬರ್ರಿ, ಮನೆಗೆ ಹೋಗಿ ಮತ್ತೆ ಸಿಗ್ತೀವಿ.